ಹಾಯ್ಸ್ ಎಲ್ಲರೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಎಲ್ಲ ಅಪ್ಡೇಟ್ಸ್ ಒಂದೊಂದಾಗಿ ಫಟ್ ಅನ್ನಂಗೆ ನೋಡೋಣ. ಅದಕ್ಕೆ ಮುಂಚೆ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಮಾಜಿ ಆಸ್ಟ್ರೇಲಿಯನ್ ಪ್ಲೇಯರ್ ಬಿಟ್ಲಿ ಅವರ ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಹೇಳಿರೋದು. ಅವರ ಫೇವ್ರೆಟ್ ಪ್ಲೇಯರ್ ಬಂದು ರೋಹಿತ್ ಶರ್ಮಾ. ಅವ್ರು ರೋಹಿತ್ ಶರ್ಮಾ ಆಡೋದನ್ನ ನೋಡಕ್ ಇಷ್ಟ ಪಡ್ತಾರೆ. ಮತ್ತೆ ಅವ್ರ ಫುಲ್ ಶಾಟ್ ಇದೆ ಅಲ್ವಾ, ಫುಲ್ ಶಾಟ್ ಅಂತೂ ಸಖತ್ ಇಷ್ಟ ಅಂತೆ ರೋಹಿತ್ ಶರ್ಮಾದ ಬಿಟ್ಲಿಗೆ. ಅದೇ ರೋಹಿತ್ ಶರ್ಮಾ ಫುಲ್ ಶಾಟ್ ಮತ್ತೆ ಇರ್ಕಿ ಪಾಂಡಿಂಗ್ ಫುಲ್ ಶಾಟ್ ವರ್ಲ್ಡ್ ಕ್ರಿಕೆಟ್ ಅಲ್ಲೇ ಬೆಸ್ಟ್ ಅಂತ ಹೇಳಿರೋದು. ಹೌದು, ರೋಹಿತ್ ಶರ್ಮಾ ಫುಲ್ ಶಾಟ್ ಅಂತೂ ನೋಡಕ್ ಎಲ್ಲರೂ ಇಷ್ಟಪಡ್ತಾರೆ. ರೋಹಿತ್ ಶರ್ಮಾ ಅಷ್ಟು ಚೆನ್ನಾಗಿ ಆಡ್ತಾರೆ ಆ ಶಾಟ್ ನೋಡಿ. ರೋಹಿತ್ ಶರ್ಮಾ ಅಂದ್ರೆ ಫುಲ್ ಶಾಟ್ ಅಂದ್ರೆ ರೋಹಿತ್ ಶರ್ಮಾ ಆ ರೀತಿ ಆಡ್ತಾರೆ. ಬಿಟ್ಲಿ ಹೇಳಿರೋದು ಇಷ್ಟೇ, ಅವ್ರ ಫೇವ್ರೆಟ್ ಪ್ಲೇಯರ್ ಬಂದು ರೋಹಿತ್ ಶರ್ಮಾ ಮತ್ತೆ ಫುಲ್ ಶಾಟ್ ಇರ್ತಲ್ಲ ಅದು ನೋಡಕ್ ಇಷ್ಟ ಪಡ್ತಾರಂತೆ. ಅಪ್ಡೇಟ್ ನಂಬರ್ 2. ಇವಾಗ ವಿರಾಟ್ ಕೊಹ್ಲಿನ ಎಷ್ಟೋ ಕ್ರಿಕೆಟ್ ಪ್ಲೇಯರ್ಸ್ ರೋಲ್ ಮಾಡಲ್ಲ ತಗೊಂಡಿದ್ದಾರೆ. ಅದು ಏನಕ್ಕಂತ ವಿಎಸ್ ಲಕ್ಷ್ಮಣ್ ಹೇಳಿರೋದು. ಇವಾಗ ನೋಡಿ, ವಿರಾಟ್ ಕೊಹ್ಲಿ ಬೆಸ್ಟ್ ಪ್ಲೇಯರ್, ಅದ್ರಲ್ಲಿ ಡೌಟ್ ಇಲ್ಲ, ಅದ್ರ ಡೌಟ್ ಪಡಂಗೆ ಇಲ್ಲ. ಇವಾಗ ವಿರಾಟ್ ಕೊಹ್ಲಿ ಅವ್ರೇನೋ ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಕೊಂಡಿರ್ತಾರೆ. ಇವಾಗ ಫಿಟ್ನೆಸ್ ಇರ್ಬೋದು, ಇಲ್ಲ ಡಿಸಿಪ್ಲಿನ್ ಇರ್ಬೋದು, ಗೇಮ್ ಅವೇರ್ನೆಸ್ ಇರ್ಬೋದು, ಮತ್ತೆ ಎಫರ್ಟ್ಸ್ ಇರ್ಬೋದು, ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಕೊಂಡಿರ್ತಾರೆ. ವಿರಾಟ್ ಕೊಹ್ಲಿ ಎಲ್ಲಿ ಆಡ್ಲಿ, ಯಾವ್ದೇ ಟೀಮ್ ಗಾಡಿದ್ರು ಸಹ 100% ಎಫರ್ಟ್ ಆಗ್ಬಿಟ್ಟು ಆ ಸ್ಟ್ಯಾಂಡರ್ಡ್ಸ್ ನ ಮೀಟ್ ಮಾಡಕ್ಕೆ ನೋಡೋದು. ಆದ್ರಿಂದಲೇ ಇವ್ರು ರೋಲ್ ಮಾಡಲ್ಲ ಆಗಿರೋದು. ಅಪ್ಡೇಟ್ ನಂಬರ್ 3. ನಾನು ಇನ್ನೇನು ಅಪ್ಡೇಟ್ ಕೊಟ್ಟಿದ್ದೆ, ಸಾಯಿ ಸುದರ್ಶನ್ ಕಂಪ್ಲೀಟ್ ಆಗಿ ಇನ್ನೂ ರಿಕವರಿ ಆಗಿಲ್ಲ. ಅವ್ರಿಗೆ ಇಂಜುರಿ ಆಗಿತ್ತಲ್ಲ, ಇನ್ನೂ ರಿಕವರಿ ಆಗಿಲ್ಲ, ಫಿಟ್ನೆಸ್ ಸಹ ಕ್ಲಿಯರ್ ಮಾಡಿಲ್ಲ ಅಲ್ವಾ. ಆದ್ರಿಂದ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸೀರೀಸ್ ನ ಮಿಸ್ ಔಟ್ ಮಾಡ್ಕೊತಾ ಇರೋದು, ಮತ್ತೆ ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿರೋದು. ಇವಾಗ ಅವ್ರ ಜಾಗದಲ್ಲಿ ಯಾರನ್ನ ರಿಪ್ಲೇಸ್ ಆಗಿ ತಗೋತಾ ಇದಾರೆ, ಸರ್ಫರಾಜ್ ಖಾನ್ ನೋಡಿ ಮತ್ತೆ ಕಮ್ ಬ್ಯಾಕ್ ಮಾಡಿರೋದು. ಹೌದು, ಅವ್ರು ಇದಕ್ಕೆ ಮುಂಚೆನೆ ಆಡಿದ್ರೆ ಟೀಮ್ ಇಂಡಿಯಾಗ ಇಲ್ಲ ಅಂತಲ್ಲ, ಬಟ್ ಆದ್ರೂ ಅಲ್ಲನ್ನು ಅಷ್ಟೇನು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಆದ್ರಿಂದ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟಿದ್ರು, ಸೈಡ್ ಲೈನ್ ಮಾಡಿದ್ರು. ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಈಗ ಅವ್ರ ಜಾಗದಲ್ಲಿ ರಿಪ್ಲೇಸ್ ಆಗಿ ತಗೊಂಡಿದ್ರೆ ನೋಡೋಣ ಸರ್ಫರಾಜ್ ಖಾನ್ ಏನಾದ್ರು ಚಾನ್ಸ್ ಸಿಗುತ್ತೇನೋ. ಒಂದ್ ವೇಳೆ ಏನಾದ್ರು ಚಾನ್ಸ್ ಸಿಕ್ಕಿ ಚೆನ್ನಾಗಿ ಆಡಿದ್ರೆ ಇವ್ರನ್ನ ಲಾಂಗ್ ಟರ್ಮ್ ಆಗಿ ನೋಡ್ಬೋದು. ಯಾಕಂದ್ರೆ ಇವ್ರು ಡೊಮೆಸ್ಟಿಕ್ ಎಲ್ಲ ಚೆನ್ನಾಗಿ ಆಡಿದ್ರಲ್ವಾ, ಆ ಕಾರಣದಿಂದ ಚಾನ್ಸ್ ಸಿಕ್ಕಿದ್ರು ಬೆಸ್ಟ್. ನೋಡೋಣ ಏನಾದ್ರು ಚಾನ್ಸ್ ಕೊಡ್ತಾರ ಇಲ್ಲ ಅಂದ್ರೆ ಏನಾದ್ರು ಬೆಂಚಲ್ಲೇ ಕೂರಿಸ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 4. ಇಂಡಿಯಾ ಟೀಮ್ ಅಲ್ಲಿ ಇಂಜುರಿ ಸಮಸ್ಯೆನ ಕಾಡ್ತಾ ಇದ್ದಲ್ಲ. ಇವಾಗ ಕರೆಂಟ್ಲಿ ಆಡ್ಬೇಕಾಗಿರೋ 13 to 14 ಪ್ಲೇಯರ್ಸ್ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಇರೋದು. ಅಲ್ಲಿ ಇನ್ನೂ ಕಂಪ್ಲೀಟ್ ರಿಕವರಿ ಆಗಿಲ್ಲ, ಇನ್ನೂ ಅಂಡರ್ ಪ್ರೋಸೆಸ್ ಅಲ್ಲೇ ಇದಾರಲ್ವಾ. ಇವಾಗ ಅವ್ರ ಡೇಟಾನ ಮಾನಿಟರ್ ಮಾಡಕ್ಕೆ GPS ನ ಯೂಸ್ ಮಾಡಿರೋದು. ಅಂದ್ರೆ ಇವಾಗ ಎಷ್ಟು ಓಡಿದ್ದಾರೆ, ಮತ್ತೆ ಓಡ್ಬೇಕಾದಾಗ ಎಷ್ಟು ಲೋಡ್ ಬೀಳ್ತಾ ಇದೆ ಅವ್ರ ಮೇಲೆ, ಪ್ರತಿಯೊಂದು ಡೇಟಾನು ಮಾನಿಟರ್ ಮಾಡಬಹುದು GPS ಮುಖಾಂತರ. ಅದನ್ನ ಡೇಟಾನ ಮಾನಿಟರ್ ಮಾಡೋದಲ್ಲದೆ ಮತ್ತೆ ಟ್ರ್ಯಾಕಿಂಗ್ ಸಹ ಮಾಡಬಹುದು. ಪ್ಲೇಯರ್ ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ, ಪ್ರತಿಯೊಂದನ್ನು ಟ್ರ್ಯಾಕ್ ಸಹ ಮಾಡಬಹುದು. ಇವಾಗ ಮ್ಯಾನ್ಯುವಲ್ ಆಗಾದ್ರೆ ಸಖತ್ ಕಷ್ಟ, ಎಕ್ಸಾಕ್ಟ್ ಡೇಟಾನು ಸಿಗಲ್ಲ, ಮತ್ತೆ ಪ್ಲೇಯರ್ ನ ಟ್ರ್ಯಾಕ್ ಸಹ ಮಾಡಕ್ಕಾಗಲ್ಲ. ಎಲ್ಲಿ ಹೋಗ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಕೂಡ ಟ್ರ್ಯಾಕ್ ಮಾಡಕ್ಕಾಗಲ್ಲ. ಅದೇ GPS ಮುಖಾಂತರ ಆದ್ರೆ ನೋಡಿ ಎಕ್ಸಾಕ್ಟ್ ಡೇಟಾನು ಸಿಗುತ್ತೆ. ಆ ಡೇಟಾ ಅನಾಲಿಸಿಸ್ ಮೇಲೆ ಈ ಪ್ಲೇಯರ್ ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ, ಮತ್ತೆ ಮ್ಯಾಚ್ ಆಡಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿದ್ದಾರೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅಪ್ಡೇಟ್ ನಂಬರ್ 5. ಈ ಹಿಂದೆ 2012, 13, 14 ಆ ಟೈಮ್ ಅಲ್ಲೆಲ್ಲ ಟ್ರಯಾಂಗುಲರ್ ಸೀರೀಸ್, ಟ್ರೈ ಸೀರೀಸ್ ಅಂತ ನಡೀತಾ ಇತ್ತು. ಅದು ಡೇ ಬೈ ಡೇ ಬರ್ತಾ ಏನಾಯ್ತು, ಸೈಡ್ ಲೈನ್ ಆಯ್ತು. ಇವಾಗ ಬರ್ತಿರೋ ಅಫಿಷಿಯಲ್ ಅಪ್ಡೇಟ್ ಪ್ರಕಾರ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ CEO ಆದಂತಹ ರಿಚರ್ಡ್ ಅವ್ರ ಅಫಿಷಿಯಲ್ ಆಗಿ ಹೇಳಿರೋದ್ ಮಗ ಟ್ರಯಾಂಗುಲರ್ ಸೀರೀಸ್ ಟೂರ್ನಮೆಂಟ್ ನ ಮತ್ತೆ ನಡೆಸ್ತಾ ಇರೋದು. ಅದು ಯಾವಾಗ 2027 ODI ವರ್ಲ್ಡ್ ಕಪ್ ಇದೆ ಅಲ್ವಾ, ಅದಕ್ಕೂ ಮುಂಚೆನೆ ಟ್ರಯಾಂಗುಲರ್ ಸೀರೀಸ್ ಟೂರ್ನಮೆಂಟ್ ನ ನಡೆಸ್ತಾರೆ. ಇದೊಂಥರ ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ODI ಮ್ಯಾಚಸ್ ಕಡಿಮೆ ಆಗ್ಬಿಟ್ಟಿದ್ವು, ಇವಾಗ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ ಅಲ್ವಾ. ಇವಾಗ ಟ್ರಯಾಂಗುಲರ್ ಸೀರೀಸ್ ಈ ತರ ನಡೆಸಿದಾಗ, ಟೂರ್ನಮೆಂಟ್ ನಡೆಸಿದಾಗ ಮೋರ್ ಮ್ಯಾಚಸ್ ಸಿಗುತ್ತೆ. ಆದ್ರಿಂದ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ವಿಡಿಯೋದಲ್ಲೆಲ್ಲ ತನಕ. ಇವಾಗ ಟೇಕ್ ಕೇರ್, ಬಾಯ್.